ಏನ್ ಕತೆ ಸರ್ ನಿಮಗೆ ಗೊತ್ತಿಲ್ವಾ? ಅದೆಷ್ಟು ಪ್ರಸ್ತುತವಾದ ಕತೆ ಗೊತ್ತಾ? ಸಾರಿ ಸರ್, ಪ್ರಸಿದ್ಧವಾದ ಕತೆನಾ? ಏನ್ ಕತೆ ಸರ್ ನಿಮಗೆ ಗೊತ್ತಿಲ್ವಾ? ಅದೆಷ್ಟು ಪ್ರಸಿದ್ಧವಾಗಿರೋ ಕತೆ ಗೊತ್ತಾ? ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಆಗಾದಷ್ಟೇ ತಿಂತಾರೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಎಲ್ಲ ಸ್ವಲ್ಪ ತಿಂತಾರೆ, ಸಾಂಗಿದೆ ಒಂದು ಮೂರ ನಾಲ್ಕು ಬಾಳೆಹಣ್ಣು, ಸ್ವಲ್ಪ ಚಟ್ನಿ ಕೊಡ್ಬೇಡ. ಮೂರು ನಾಲ್ಕು ಬಾಳೆಹಣ್ಣು, ಆಗಾಗ ಸ್ವಲ್ಪ ಸ್ವಲ್ಪ ಚಟ್ನಿ ಕೊಡ್ಬೇಡ. ಸ್ವಲ್ಪ ಚಕ್ಕುಲಿ, ಮೂರು ನಾಲ್ಕು ಬಾಳೆಹಣ್ಣು, ಸ್ವಲ್ಪ ಚಕ್ಕುಲಿ ಕೊಡ್ಬೇಡ, ಸ್ವಲ್ಪ ಚಕ್ಕುಲಿ ಬಾಳೆಹಣ್ಣು, ಸ್ವಲ್ಪ ಚಕ್ಕುಲಿ ಕೊಡ್ಬೇಡಿ. ಮೂರು ನಾಲ್ಕು ಬಾಳೆಹಣ್ಣು, ಸ್ವಲ್ಪ ಚಕ್ಕುಲಿ ಕೋಡ್ಬೇಳೆ, ಆಗಾಗ ಒಂದು ಸೇಬೆ ಹಣ್ಣು ತಿಂತಾರೆ, ಕೆಲವೊಂದು ಕಿತ್ತಳೆ. ಗಂಟೆಗೆ ಎರಡೇ ಸೇಬೆ ಹಣ್ಣು, ಆಗಾಗ ಒಂದು ತಿಂತಾರೆ. ಅಲ್ಲೇ ಫಸ್ಟಿನ ಹೇಳ ಸರ್, ಅದು ಲೈನ್ ಮೂರ ನಾಲ್ಕು ಬಾಳೆಹಣ್ಣು, ಕೊಡ್ಬೇಡಿ ಚಕ್ಕ. ಮೂರು ನಾಲ್ಕು ಬಾಳೆಹಣ್ಣು, ಸ್ವಲ್ಪ ಕೋಡ್ಬೇಳೆ, ಸ್ವಲ್ಪ ಚಕ್ಕುಲಿ ಕೋಡ್ಬೇಳೆ, ಗಂಟೆಗೆ ಎರಡು ಸೇಬೆ ಹಣ್ಣು ತಿಂತಾರೆ. ಸೇಬೆ ಹಣ್ಣು ಕೀಪ್ ಎಂಡ್ ಇನ್ಸೈಡ್ ಸೇಬೆ ಹಣ್ಣು ಸೇಬೆ ರೊತ್ತೆಲ್ಲ ಹೆಚ್ಚಿಕೊಬಿಡುತ್ತೆ ಸೇಬೆ ಹಣ್ಣು ತಿಂದರೆ. ಮೂರು ನಾಲ್ಕು ಬಾಳೆಹಣ್ಣು, ಹಂಗಾರೆ ದಿನ ಉಪವಾಸ ಮಾಡ್ಬೋದು, ಖುಷಿ ಅಲ್ವಾ? ಹಂಗೆ ತಿಂದರೆ ಮೂರು ನಾಲ್ಕು ಬಾಳೆಹಣ್ಣು, ಸ್ವಲ್ಪ ಚಕ್ಕುಲಿ ಕೋಡ್ಬೇಳೆ, ಒಂದು ಗಂಟೆಗೆ ಎರಡು ಸೇಬು ಹಣ್ಣು, ಆಗಾಗ ಒಂದು ಕಿತ್ತಳೆ. ಮೂರು ನಾಲ್ಕು ಬಾಳೆಹಣ್ಣು, ಆಗಾಗ ಸ್ವಲ್ಪ ಸ್ವಲ್ಪ ಚಕ್ಕುಲಿ ಕೊಡ್ಬೇಳೆ. ಮೂರು ನಾಲ್ಕು ಬಾಳೆಹಣ್ಣು, ಸ್ವಲ್ಪ ಚಕ್ಕುಲಿ ಕೊಡ್ಬೇಳೆ, ಆಗಾಗ ಗಂಟೆಗೆ ಒಂದು ಸೇಬು ಹಣ್ಣು, ಗಂಟೆಗೆ ಎರಡೇ ಸೀಬೆ ಹಣ್ಣು, ಆಗಾಗ ಒಂದು ಕಿತ್ತಳೆ. ಮೂರು ನಾಲ್ಕು ಬಾಳೆಹಣ್ಣು, ಸ್ವಲ್ಪ ಚಕ್ಕುಲಿ ಕೋಡ್ಬೇಳೆ, ಗಂಟೆಗೊಂದು ಸೇಬು ಹಣ್ಣು, ಆಗಾಗ ಒಂದು ಕಿತ್ತಳೆ. ಪರವಾಗಿಲ್ಲ ರೀ, ನೀವು ಕಂಪೇರ್ ಮಾಡಿದ್ರೆ ಆಚೆ ಮನೆ ಸುಬ್ಬಮ್ಮನೆ ಪರವಾಗಿಲ್ಲ. ಅವ್ರಿಗೆ ಅವ್ರ ಹೊಟ್ಟೆ ಮೇಲೆ ಸುಬ್ಬನ ಅದು ಕರುಣೆ ಇದೆ, ನಿಮ್ಗಂತೂ ಓಕೆ. ನೆಕ್ಸ್ಟ್ ನೇತಾರು ಏನು ಮಾಡ್ತಾ ಇದ್ದೀರಾ?